ಕೊಡಗಿನವರಾಗಲಿ ರೇವಣ್ಣ ರಾಜಕೀಯ ಮುಗಿದು ಹೋಯಿತು ಎಂದುಕೊಂಡವರು ತಪ್ಪು. ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ನಾನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನೆಂದು ತೋರಿಸುತ್ತೇವೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀವ್ರ ಎಚ್ಚರಿಕೆ ನೀಡಿದರು. ಹಾಸನ ಹಾಲು ಒಕ್ಕೂಟದ ವಾರ್ಷಿಕ ಸಭೆ ಹಾಗೂ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ನಮ್ಮ ಕುಟುಂಬ ಏನು ಅಂತ ತೋರಿಸುವ ಸಮಯ ಬರುತ್ತದೆ. ದೇವೇಗೌಡರಿಗೆ ಹಿಂದೆ ಅನೇಕರು ನೋವು ಕೊಟ್ಟಿದ್ದಾರೆ. ನಾನು ಅನುಭವಿಸಿದ್ದೇನೆ. ಹಾಲು ಒಕ್ಕೂಟದಲ್ಲೂ ಸಾಕಷ್ಟು ಅನುಭವಗಳಿವೆ. ಕಾಲ ಬಂದಾಗ ಎಲ್ಲವನ್ನೂ ಬಿಚ್ಚಿಡುತ್ತೇನೆ. ಈ ಜಿಲ್ಲೆಯಷ್ಟೇ ಅಲ್ಲದೆ ಹೊರ ಜಿಲ್ಲೆಯ ರಾಜಕಾರಣಿಗಳು ರೇವಣ್ಣನದ್ದು ಮುಗಿದು ಹೋಗಿತು ಎಂದುಕೊಂಡಿದ್ದಾರೆ. ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ನಾನು ನನ್ನ ಕುಟುಂಬವೇನೆಂಬುದು ಅಂತ ತೋರಿಸುತ್ತೇನೆ ಎಂದು ಕಿಡಿಕಾರಿದರು. ಧರ್ಮಸ್ಥಳದ ಮಂಜುನಾಥನ ಹೆಸರನ್ನು ಉಲ್ಲೇಖಿಸಿದ ರೇವಣ್ಣ, ನಾವು ಮಂಜುನಾಥನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಹಿಂದೆ ರಾಜಕಾರಣಿಗಳು ತಪ್ಪು ಮಾಡಿದರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುತ್ತಿದ್ದರು. ಆದರೆ ಇವತ್ತು ಕೆಲ ಕಿಡಿಗೇಡಿಗಳು ಆ ಪವಿತ್ರ ಹೆಸರನ್ನೇ ಹಾಳು ಮಾಡಲು ಹೊರಟಿದ್ದಾರೆ. ಇದು ದುಃಖಕರ ಎಂದರು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಕುರಿತು ಮಾತನಾಡಿದ ಅವರು ಸ್ವತಃ ಹೇಳುತ್ತಾರೆ, ಯಾವ ಅಪಪ್ರಚಾರಕ್ಕೂ ಧೃತಿಗೆಡಬೇಡಿ. ನಿಮಗೆ ಲಕ್ಷಾಂತರ ಭಕ್ತರಿದ್ದಾರೆ. ನಾವು ಅವರ ಮಾತಿನಂತೆ ನಂಬಿಕೆ ಇಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ವಿರುದ್ಧ ಯಾರೇ ಅನ್ಯಾಯ ಮಾಡಿದರೂ ಅವರನ್ನು ದೇವರು ನೋಡಿಕೊಳ್ಳುತ್ತಾರೆ. ಅವರು ರಾಜಕಾರಣಿಯಾಗಲಿ ಬೇರೆ ಯಾರಾಗಲಿ ಅಂತಿಮವಾಗಿ ಮಂಜುನಾಥನೇ ತೀರ್ಪು ನೀಡುತ್ತಾನೆ ಎಂದು ಸ್ಪಷ್ಟಪಡಿಸಿದರು. ನಾನು ಜನತೆಯ ಹಿತದೃಷ್ಟಿಯಿಂದ ಮಾತ್ರ ಕೆಲಸ ಮಾಡಿದ್ದೇನೆ. ವೈಯಕ್ತಿಕ ಹಿತಕ್ಕಾಗಿ ಯಾವುದೂ ಮಾಡಿಲ್ಲ ಎಂದು ಯಾವುದೇ ಹೆಸರು ಉಲ್ಲೇಖಿಸದೆ ಅಸಮಾಧಾನ ವ್ಯಕ್ತಪಡಿಸಿದರು. ಅವ್ರ ಊಟ ವಸತಿ ಎಲ್ಲ ಕೊಡುವಂತ ಒಂದು ಇದು ಭಕ್ತಾದಿಗಳಿಗೆ. ಆಮೇಲೆ ಭಕ್ತಾದಿಗಳು ಏನೇ ಇದ್ರು ಅವ್ರ ಹತ್ರ ಹೋಗಿ ಕಾಣಿಕೆ ಇಟ್ಬಿಟ್ಟು ಕೆಲವನ್ನ ಅವ್ರದ್ದೇನೋ ತೊಂದರೆ ಇದ್ರೆ ಅದನ್ನು ಬಗೆಹರಿಸ್ಕೊಳ್ಳೋದಿದೆ. ಅದೆಲ್ಲ 100% ನಡೆದೈತಿ. ಅದರಿಂದ ಇದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಇವೆಲ್ಲ ನೋಡ್ತಾ ಇದ್ರಿ ಇವೆಲ್ಲ. ಅದರಿಂದ ಇಡೀ ರಾಜ್ಯದ ಎಲ್ಲ ಸಣ್ಣ ಸಮಾಜದಿಂದ ಎಲ್ಲ ಸಮಾಜ ನಿಮ್ ಜೊತೆ ಇದೆ. ಇಂಥ ಇದಕ್ಕೆಲ್ಲ ತಾವು ಕೃತಿಗೆಡಬೇಕಾಗಿಲ್ಲ ಅಂತ ನಾನು ವೀರೇಂದ್ರ ಹೆಗ್ಡೆಯವರಿಗೆ ಮನವಿ ಮಾಡ್ತೀನಿ. ನಮ್ಮ ಕೈಯಲ್ಲಿ ಏನಿಲ್ಲ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.